ಸಂದರ್ಶನ ಮುಗಿಯೋ ಹಂತಕ್ಕೆ ಬಂತು. ಅದ್ಭುತವಾದ ಅಡುಗೆ ಮಾಡಿದರು ಮನೆ ಹೆಣ್ಮಕ್ಳು. ಕಾಳಿಂಗರಾಯರ ಹಾಡುಗಳನ್ನು ಸ್ವಲ್ಪ ಜಾಸ್ತಿ ಹಾಡಿ, ಅಂದರೆ ಅವರ ಹಾಡಲ್ಲಿರುವಂಥ ಸಾಹಿತ್ಯವನ್ನು ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದರೆ ಒಳ್ಳೊಳ್ಳೆ ಸಾಹಿತಿಗಳು, ಕುವೆಂಪು ಅವರು, ದ ರಾ ಬೇಂದ್ರೆ ಅವರು, ಅಡಿಗರು, ಹೀಗೆ ಉತ್ತಮ ಸಾಹಿತಿಗಳು. ಮುಖ್ಯವಾಗಿ ನಾವು ನೆನಪಿಸಬೇಕು ರಾಜರತ್ನ ಸರ್ ಅವರ ಗೀತೆಯನ್ನು ಅವರು ಜನಪ್ರಿಯಗೊಳಿಸಿದ ಜಾಸ್ತಿ. ಅಲ್ವಾ? ನಿಮ್ ಮನೆ ಕಡೆ ಎಲ್ಲ ಎಷ್ಟು ಹೆಮ್ಮೆ, ನೀವು ಕಾಳಿಂಗರಾಯ ಮನೆ ಮೊದಲು ನಮ್ಗೆ ಗೊತ್ತಿರಲಿಲ್ಲ, ಮದುವೆ ಆಗುವಾಗ ಇಷ್ಟೆಲ್ಲ ಏನು ಗೊತ್ತಿರಲಿಲ್ಲ. ಈಗ ನಾವು ಕಾಳಿಂಗರಾಯ ಹೆಮ್ಮೆ ಇದೆ, ಮನೆಯವರಿಗೂ ಹೆಮ್ಮೆ. ಅವರ ಹಾಡುಗಳನ್ನು ನಾವು ಹಾಡ್ತೇವೆ, ಆನ್ಲೈನಲ್ಲಿ ಹಾಡ್ತೇವೆ ಅವರ ಹಾಡುಗಳನ್ನು. ಅದನ್ನು ಇನ್ನೂ ಎಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅವರ ಹೆಸರು ಅಜರಾಮರವಾಗಿ ಉಳಿಲಿ ಅಂತ ನಾನು ಹೇಳ್ತೇನೆ. ಖಂಡಿತ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಸಂದರ್ಶನ ಮುಗಿಯೋ ಹಂತಕ್ಕೆ ಬಂತು. ಅದ್ಭುತವಾದ ಅಡುಗೆ ಮಾಡಿದರು ಮನೆ ಹೆಣ್ಮಕ್ಳು. ಸೊ ಆ ಊಟನ ಸವಿದ ಗಳಿಗೆ ಈಗ ನಿಮ್ಮ ಮುಂದೆ ಅನ್ನದಾತ ಸುಖೀಭವ. ಸೂಪರ್ ಆಗಿದೆ. ಒಳ್ಳೆ ಸ್ಪೀಡ್. ಇಡ್ಲಿ, ಚಟ್ನಿ, ಪಲ್ಯ, ಉಪ್ಪಿನಕಾಯಿ. ಇಡ್ಲಿ ಸೂಪರ್, ಚಟ್ನಿ ಸೂಪರ್, ಸೂಪರ್ ಆಗಿತ್ತು ಊಟ. ಇಡ್ಲಿ ಚಟ್ನಿ ಊಟ ಇವತ್ತು ತಿನ್ಬಿಡ್ತೀವಿ. ಇಷ್ಟಿದ್ರೆ ಸಾಕು, ನಮ್ಗೊಂದು ಅನ್ನ ಸೇರಿಬಿಟ್ರೆ ಸಾಕು. ಅದಕ್ಕಿಂತ ದೊಡ್ಡ ವಿಶೇಷ ಏನೊಂದಿಲ್ಲ. ಸ್ವಲ್ಪ ಸಾಕು ಸಾಕು. ಊಟ ಮಾಡೋದೇ ಯುವ ಮನುಷ್ಯ ಸರ್. ಊಟ 2 ಸತಿ ಸಾರನಾಥ. ಇವಾಗ ಅಂದ್ರೆ ಮೋಸ್ಟ್ ಇದು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ಪರ್ಸನಲಿ ನನ್ನ ಒಂದು ಈ ವೇದಿಕೆ ಸಿಕ್ತು ನಾನು ಮಾತಾಡ್ತಾ ಇದ್ದೀನಿ ಒಪಿನಿಯನ್. ಶೃಂಗಾರ ಜಾಸ್ತಿ ಆಗ್ತಿದೆ, ಇಲ್ಲಿ ಅಲಂಕಾರಗಳು ಜಾಸ್ತಿ ಆಗ್ತಿದೆ. ಆ ಸಂಗೀತದ ಆಮೇಲೆ ಅಲ್ಲೂ ಕೂಡ ನೋಡಿ, ನಾನು ಎಲ್ಲೂ ಕಾಳಿಂಗರಾಯರ ಕಂಪೋಸಿಷನ್ ಯಾವ ರಿಯಾಲಿಟಿ ಶೋಗಳಲ್ಲೂ ಜಾಸ್ತಿ ಹಾಡಿರೋದು ಕೇಳಿಲ್ಲ. ತುಂಬಾ ಒಳ್ಳೊಳ್ಳೆ ಸಂಗೀತಗಾರರ ಹಾಡುಗಳು ಅಲ್ಲಿ ಸೆಲೆಕ್ಟೆಡ್. ಇಷ್ಟು ಅಂದ್ರೆ ಅಂತ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಾಡಿದಾಗ ಅದು ಇವತ್ತಿನ ಜನರೇಷನ್ಗೂ ರೀಚ್ ಆಗುತ್ತೆ. ಇದು ಯಾವ್ದೋ ನಾವು ಪುಟ್ಟ ಚಾನಲ್, ನಾವು ಕುತ್ಕೊಂಡು ಇಲ್ಲಿ ಕಾಳಿಂಗರಾಯರ ಬಗ್ಗೆ ಮಾತಾಡ್ತೀವಿ, ಹೌದು ಒಂದಿಷ್ಟು ಜನಕ್ಕೆ ರೀಚ್ ಆಗ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ದೊಡ್ಡ ದೊಡ್ಡ ಚಾನಲ್ ಅಂತ ಇರೋರು ಇಂಥ ಕಾರ್ಯಕ್ರಮಗಳಲ್ಲಿ ಇಂಥವ್ರ ಹಾಡುಗಳು ಹಾಡಿದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. ಅದನ್ನ ದಯಮಾಡಿ ದೊಡ್ಡ ದೊಡ್ಡ ಮಾಧ್ಯಮಗಳು ಯಾವ್ದಿದೆ, ಒಂದು ಕಾಳಿಂಗರಾಯ ಆ ತರದವ್ರು ತುಂಬಾ ಜನ ಕಂಪೋಸರ್ಸ್ ಇದ್ದಾರೆ, ಆ ತರದವ್ರು ಕಾಳಿಂಗರಾಯ ತರದವರು ತುಂಬಾ ಜನ ಇದ್ದಾರೆ. ಅಂತವ್ರಿಗೊಂದು ದುಡಿಮೆಗೆ ಅಥವಾ ಅವರ ಕೊಡುಗೆಗೆ ಒಂದು ಗೌರವನ ನೀವುಗಳು ಕೊಟ್ರೆ ಆ ಒಂದು ಆತ್ಮ ಒಂದು ಎಲ್ಲೋ ಇರೋದು ಅಥವಾ ಕುಟುಂಬಕ್ಕೆ ಸಂತೋಷ ಸಿಗುತ್ತೆ. ಇದು ಪರ್ಸನಲ್ ರಿಕ್ವೆಸ್ಟ್, ಇದು ಯಾವ್ದು ಕಂಪ್ಲೇಂಟ್ ಅಲ್ಲ. ಎಗೇನ್ ಒಳಗಡೆ ಇರೋ ಭಾವನೆನ ಯಾವುದು ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳ್ತಿದ್ದು. ಆ ಚಾನಲ್, ಈ ಚಾನಲ್, ಅವರು ಇವರು ಅಲ್ಲ, ಯಾರೇ ಮಾಡಿ ಇತರ ದಿಗ್ಗಜರನ್ನ ನೆನೆಸ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದಕ್ಕೊಂದು ಸಾರ್ಥಕತೆ ಇರುತ್ತೆ. ಆ ಸಂಗೀತಕ್ಕೊಂದು ಸಾರ್ಥಕತೆ. ಕೂತವರು ಕೂಡ ಸಂಗೀತವರು ಕೂತವರು ಕೂಡ ಇಂಥವ್ರು ನೆನ್ಸ್ಕೋಬೇಕು. ಗೊತ್ತಿಲ್ಲ ಸರ್, ಎಷ್ಟು ಜನ ಗೊತ್ತು ಸರ್ ಕಾಳಿಂಗರಾಯರ ಬಗ್ಗೆ? ಯಾರಿಗೂ ಗೊತ್ತಿಲ್ಲ ಸರ್, ಯಾರು ಗೊತ್ತು, ಅವ್ರ ಕೊಡುಗೆ ಯಾರು ಗೊತ್ತು ಸರ್? ಇವಾಗ ಗೂಗಲ್ ಮಾಡ್ಬಿಟ್ಟದ್ ದೊಡ್ಡ ವಿಷಯ ಅಲ್ಲ ಸರ್. ಕೆದಕ್ಬೇಕು, ವಿಚಾರಗಳನ್ನ ಕೆದಕ್ಬೇಕು. ಗೂಗಲ್ ನಲ್ಲಿ ಕೆಲವು ಸತ್ಯನೂ ಇರುತ್ತೆ, ಕೆಲವು ಸುಳ್ಳು ಇರುತ್ತೆ. ಗೂಗಲ್ ನಂಬ್ಕೊಂಡು ನಾವು ಸಂದರ್ಶನ ಮಾಡಬಾರ್ದು. ನಾನು ಕೂಡ ಗೂಗಲ್ ಅಲ್ಲಿ ಪಾಯಿಂಟ್ಸ್ ನೋಡ್ಕೊಂಡ್ ಬಂದ್ ಮಾಡಿದ್ರೆ ನಿಮ್ ತಾತವ್ರ ಬಗ್ಗೆ ನಾನು ಕೇಳಕ್ಕೆ ಆಗ್ತಾ ಇರ್ಲಿಲ್ಲ. ನನ್ಗೇನು ನಾವೇನೋ ತಿಳ್ಕೊಂಡು ಓದ್ಕೊಂಡು ಮಾಡ್ಕೊಂಡು ಯಾರೋ ಗೊತ್ತಿರೋರ ಹತ್ರ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಇದು ಮಾಡಿದ್ದು. ಎಸ್, ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದಿದ್ವಿ. ಫೈನಲಿ ನಾನು ನಿಮ್ಮ ಎಲ್ಲಾ ಫ್ಯಾಮಿಲಿಗೂ ಸೇರಿ ಒಂದು ಪುಟ್ಟ ಒಂದು ಗಿಫ್ಟ್ ಕೊಡ್ಬೇಕು. ಆಮೇಲೆ ನಿಮ್ಮ ಮಾವಂದ್ರನ್ನು ಕರೆಸಿ ಎಲ್ಲರ ಹತ್ರನೂ ಒಂದು ಮಾತಾಡಿಸ್ಬಿಡ್ಬೇಕು. ಸೊ ಅದನ್ನ ಮಾಡ್ಬಿಟ್ಟು ನಾನು ಹೆಣ್ಣು ನೋಡ್ ತಗೊಂತೀನಿ, ಎಲ್ಲ ಇಡೀ ಫ್ಯಾಮಿಲಿನ ಸಿಗಿಸ್ತೀನಿ. ನೂರೊಂದು ನೆನಪು. ಸ್ನೇಹಿತರೆ, ಕಾರ್ಯಕ್ರಮದ ಮುಗಿಸೋ ಹಂತದಲ್ಲಿ ಬಂದಿದ್ದೀನಿ ಸರ್. ಮೊದಲನೇದಾಗಿ ಒಂದು ಪ್ರಶ್ನೆಗಳೆಲ್ಲರೂ ಕೇಳ್ಬಿಟ್ಟು ಗಿಫ್ಟ್ ನಾನು ಕೊಡ್ತೀನಿ. ನನಗಂತೂ ಇದು ಯಾವುದೋ ಬೇರೆ ಕುಟುಂಬಕ್ಕೆ ಬಂದು ನನ್ನ ಕಾಳಿಂಗರಾಯದ ಕುಟುಂಬ ನಂದೇ ಅನ್ನೋ ಅಷ್ಟು ಒಂದು ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಕಾಳಿಂಗರಾಯರ ಬಗ್ಗೆ ಇವತ್ತಿಗೂ ಆಸಕ್ತಿ ಇರೋ ಅವರ ಅಭಿಮಾನಿಗಳಿಗೆ ಮಕ್ಕಳಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಇವತ್ತಿಗೂ ಸುಗಮ ಸಂಗೀತ ಅಂದ ತಕ್ಷಣ ಕಾಳಿಂಗರಾಯರ ಬಗ್ಗೆ ಎಲ್ಲರೂ ಮಾಡ್ತಾರೆ. ಅದು ನಿಜವಾಗಿ ಅದೊಂದು ದೊಡ್ಡ ಹೆಮ್ಮೆ ನಮಗೆ. ಯಾಕಂದರೆ ಸುಗಮ ಸಂಗೀತ ಹುಟ್ಟಾಕಿದ್ದ ಜೊತೆ ಅವರು ಪಿತಾಮಹ ಆಗಿದ್ದು ಅದು ನಿಮಗೆ ಗೊತ್ತಿದೆ. ಎಲ್ಲರೂ ಹಾಡ್ತಾರೆ, ಬೇರೆ ವಿಚಾರ ಹಾಡಿದ ಎಲ್ಲರೂ ಹಾಡೋದು, ಎಲ್ಲರೂ ಹಾಡುವರೆ. ಆದರೆ ಆವಾಗ ಇಷ್ಟೆಲ್ಲ ಒಂದು ಇಷ್ಟು ಮುಂದುವರೆದಿಲ್ಲ. ಅದರಲ್ಲಿ ಆ ಕಾಲದಲ್ಲಿ ಅವರು ಹಾಡಿ ಇದು ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಹೆಮ್ಮೆ, ನಮಗೂ ಹೆಮ್ಮೆ ಅವರಿಗೆ.
ಈಗ ಸಾವು ಬಂದಿದ್ದ ಬಗ್ಗೆ ಕೇಳಿದಿರಿ, ಕಾರಣ ಏನು? ಕಾಳಿಂಗರಾಯ ಮಕ್ಕಳು, ಕಾಳಿಂಗರಾಯ ಬಗ್ಗೆ ನಿಮ್ಗೆ ಅಭಿಮಾನ ಅಲ್ವಾ? ಹಾಗೆ ಅಲ್ವಾ? ಎಲ್ಲವೂ ಹಾಗೆ ಅಲ್ವಾ? ಥ್ಯಾಂಕ್ ಯು ಸರ್. ಸರ್ ನೀವೇನು ಹೇಳ್ತೀರಾ? ನಾನು ಅದನ್ನೇ ಹೇಳ್ತಾ ಇರೋದು, ಈಗಿನ ಜನರೇಷನ್ ಅಂಥ ಹಾಡುಗಳನ್ನು ಕೇಳಿ ತಿಳಿದುಕೊಳ್ಳಿ. ಅದು ಅಂದರೆ ಕಾಳಿಂಗರಾಯರ ಹಾಡುಗಳನ್ನು ಸ್ವಲ್ಪ ಜಾಸ್ತಿ ಹಾಡಿ, ಅಂದರೆ ಅವರ ಹಾಡಲ್ಲಿರುವಂಥ ಸಾಹಿತ್ಯವನ್ನು ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದರೆ ಒಳ್ಳೊಳ್ಳೆ ಸಾಹಿತಿಗಳು, ಕುವೆಂಪು ಅವರು, ದ ರಾ ಬೇಂದ್ರೆ ಅವರು, ಅಡಿಗರು, ಹೀಗೆ ಉತ್ತಮ ಸಾಹಿತಿಗಳು. ಮುಖ್ಯವಾಗಿ ನಾವು ನೆನಪಿಸಬೇಕು ರಾಜರತ್ನಂ ಸರ್ ಅವರು. ಅವರ ಗೀತೆಯನ್ನು ಅವರು ಜನಪ್ರಿಯಗೊಳಿಸಿದ ಜಾಸ್ತಿ. ಅಂದರೆ ಆ ಹಾಡೋದಕ್ಕಂದರೆ ಮಾತನಾಡಿ ಅದನ್ನು ಓದೋದೇ ಕಷ್ಟ ಅಂತೆ ಆ ಸಮಯದಲ್ಲಿ. ಅದನ್ನು ಹಾಡಿ ಅವ್ರನ್ನ ಜನಪ್ರಿಯ ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಇದೆಲ್ಲ ಒಂದು ನಮಗೂ ಹೇಳ್ಕೊಳ್ಳೋಕೊಂದೂರು ಭಾಳಷ್ಟು ಗೀತೆ ಇದೆ ಸರ್. ಆದರೆ ಅದು ಅಂಥದ್ದನ್ನು ಕೂಡ ಕಲೀಲಿ. ಆಗಲೇ ಅವರು ವೆಸ್ಟರ್ನ್ ಸಂಗೀತ, ನೀವು ಹೇಳ್ದಂಗೆ ವೆಸ್ಟರ್ನ್ ಮ್ಯೂಸಿಕ್ ಟೈಪಲ್ಲಿ ಆಗಲೇ ಮಾಡಿದ್ರು. ಈಗಿನವರು ಕೂಡ ಅಂದರೆ ನಮ್ಮ ಈಗಲೇ ಅಶ್ವಥ್ ಅವರು, ಅನಂತ ಸ್ವಾಮಿ ಅವರು ಮಾಡಿದ್ದನ್ನೇ ಹಾಡ್ತಾ ಕೂತ್ಕೊಳ್ಳೋದು. ಹಾಡಲಿ, ಅದನ್ನು ಕೂಡ ಹಾಡಲಿ. ಕಾಳಿಂಗರಾಯರ ಒಂದೊಂದು ಗೀತೆಯನ್ನು ಕಾರ್ಯಕ್ರಮದಲ್ಲಿ ಹಾಡುವಂತಾಗಲಿ. ಯಾಕಂದರೆ ಆ ಹಿರಿಯರಿಗೆ ಒಂದು ನಮನ ಸಲ್ಲಿಸುವಂತಾಗುತ್ತೆ. ಸುಗಮ ಸಂಗೀತ ಪಿತಾಮಹ ಅಂತ ಹೇಳಿ ಬೇರೆಯವರ ಗೀತೆಯನ್ನೇ ಹಾಡೋದಕ್ಕಿಂತ, ಬೇರೆಯವ್ರು ನಮ್ಮವರೇ, ಅವರು ಬೇರೆಯವರಲ್ಲ, ಅವರ ಶಿಷ್ಯ. ಅಂದರೆ ಕಾಳಿಂಗರಾಯರ ಗೀತೆನ ಒಂದು ಗೀತೆ ಎಲ್ಲ ಕಾರ್ಯಕ್ರಮದಲ್ಲಿ ಇರಲಿ. ದೇವಾಗಲಿ ಒಂದು ಇರ್ತದೆ ಬಿಡಿ, ಅದು ಹೇಗೂ ಹಾಡಲೇಬೇಕಾಗುತ್ತೆ ಕೆಲ ಕಾರ್ಯಕ್ರಮದಲ್ಲಿ. ಆದರೆ ಬೇರೆ ಗೀತೆಯನ್ನು ಹಾಡಿ ಅವರ ಒಂದು ನೆನಪು ಮಾಡಲಿ ಎಲ್ಲ ಕಲಾವಿದರು ಎನ್ನುವುದು ನಮ್ಮ ಒಂದು ಕೋರಿಕೆ ಸರ್. ಬೇರೇನಿಲ್ಲ. ನೀವೇನು ಹೇಳ್ತೀರಾ ಗುರು ಸರ್? ಮೊದಲು ನಿಮಗೆ ಧನ್ಯವಾದ ಹೇಳ್ತೀನಿ ಸರ್. ನಂದು ಆಮೇಲೆ ಕೇಳ್ತೀನಿ. ಅಲ್ಲ, ನಿಮಗೆ ಧನ್ಯವಾದ ಹೇಳ್ತಿದ್ದೀನಿ. ದೂರದ ಬೆಂಗಳೂರಿಂದ ಬಂದು ನಮ್ಮ ಹತ್ರ ಸೇರಿ ನಮ್ಮ ಕಾಳಿಂಗರಾಯರ ಬಗ್ಗೆ ಈಗಿನ ಜನರೇಷನ್ಗೆ ಗೊತ್ತಾಗುವ ಹಾಗೆ, ಸ್ವಲ್ಪ ತಿಳುವಳಿಕೆ ಬರುವ ಹಾಗೆ, ಅವರ ಹಾಡುಗಳು ಪ್ರಚಾರ ಸಿಗುವ ಹಾಗೆ ಒಂದು ವೇದಿಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ನೀವು. ಅಲ್ಲ ಇರಲಿ, ಅದೇ ರೀತಿ ಈಗ ನಾವು ಹೇಳಿದ ಮಾತಿನಂತೆ ಪ್ರತಿಯೊಬ್ಬರು ಈ ಕಾಳಿಂಗರಾಯರ ಹಾಡನ್ನು ಆದಷ್ಟು ಕ್ಯಾಸೆಟ್ಗಳು ಬಿಡುಗಡೆ ಆಗಿದೆ, ಸಿಡಿಗಳಿದೆ, ಎಲ್ಲ ಇದೆ. ಅದನ್ನ ಆದಷ್ಟು ಕೇಳ್ಕೊಂಡು ಆನ್ಲೈನ್ ಕೂಡ ಸಿಗ್ತದೆ. ಆದಷ್ಟು ಕೇಳಿ, ಅದನ್ನು ಟ್ರೈ ಮಾಡಿ. ಆದಷ್ಟು ರಿಯಾಲಿಟಿ ಶೋಗಳಲ್ಲಿ, ಆದಷ್ಟು ವೇದಿಕೆಗಳಲ್ಲಿ ಅವರ ಸಾಹಿತ್ಯ ಇರುವಂತ ಆ ಒಂದು ಹಾಡುಗಳನ್ನು ಪ್ರಚಾರ ಪಡಿಸಿ, ಆದಷ್ಟು ಕಾಳಿಂಗರಾಯರ ನೆನಪು ಅಳಿಯದೆ ಉಳಿಯುವ ಹಾಗೆ ಒಂದು ಪ್ರಯತ್ನ ಪಟ್ಟರೆ ಅದು ಅದಕ್ಕಿಂತ ದೊಡ್ಡ ಒಂದು ವಿಷಯ ಮತ್ತೇನಿಲ್ಲ. ಸರ್, ನನಗೆ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು, ನಾನು ಅದಾಗಲೇ ಹೇಳ್ದಂಗೆ ನನ್ನ ಕುಟುಂಬದವ್ರ ಜೊತೆಗೇನೆ ಮಾತಾಡ್ದಂಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ನನಗೆ ನಿಜವಾಗಿ ಭಾಳ ಸಂತೋಷ ಆಯಿತು. ಇಲ್ಲ, ಅದರಲ್ಲಿ ನಾನು ನೋಡಿದ್ದೇ ನಿಮ್ಮ ಮೊದಲೇ ಬಾರಿ. ಆಮೇಲೆ ನಿಮ್ಮ ಕೇಳುವ ಕ್ವಶನಿಗೆ ನಾವು ಉತ್ತರ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕಾಗ್ತದೆ. ಅದಕ್ಕೆ ಅದರಲ್ಲಿ ಏನಾದರೂ ನಮ್ಮದು ಹೆಚ್ಚು ಕಮ್ಮಿ ಆಗಿದೆ, ದಯವಿಟ್ಟು ಕ್ಷಮಿಸಿ. ಅಯ್ಯೋ, ನೀವು ಅದು ಮಾತು ಹೇಳ್ಬಾರ್ದು. ಥ್ಯಾಂಕ್ ಯು. ಬೆಂಗಳೂರಿಂದ ನೀವು ನಮಗೋಸ್ಕರ ಬಂದ್ರಿ, ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಸಂತೋಷ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಗೇನು ಅನ್ನಿಸ್ತು ನಮ್ಮ ಜೊತೆ ಮಾತಾಡಿ? ತುಂಬ ಸಂತೋಷ ಆಯಿತು. ನಮ್ಮ ಒಡಹುಟ್ಟಿದ್ದಾರೆ, ನಮ್ಮ ಮಕ್ಕಳದಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಆಯುಷ, ಆರೋಗ್ಯ, ಸಂಪತ್ತು, ಹೆಸರೆಲ್ಲ ಕೊಡಲಿ ಅಂತ ಒಂದು ಪುಟ್ಟ ಹಾರೈಕೆ. ಥ್ಯಾಂಕ್ ಯು ಸರ್. ಮಾಡುವಂತ ಇಲ್ಲ, ಆಶೀರ್ವಾದ, ಆರೈಕೆಗಿಂತ ಆಶೀರ್ವಾದ ಸೂಕ್ತ. ಥ್ಯಾಂಕ್ ಯು. ಈಗ ಇಲ್ಲಿ ಹೆಣ್ಮಕ್ಳ ಹತ್ರ ಬರ್ತೀನಿ, ಮಾತಾಡಕ್ ನಾಚ್ಕೋತಾರೆ, ಏನು ಪರವಾಗಿಲ್ಲ. ಫೈನಲ್ ಆಗಿ ಕಾಳಿಂಗರಾಯರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಷ್ಟೇ ಹೇಳಿ. ಎಲ್ಲ ಒಳ್ಳೆ ಗಾಯಕರು, ಒಳ್ಳೆಯವರು, ಮತ್ತೆ ಅವರ ಹಾಡನ್ನು ಹೀಗೆ ಮುಂದುವರಿಸಿ ಹೋಗ್ಲಿ, ಜನರೇಷನ್ ಕಂಟಿನ್ಯೂ ಆಗಿ. ಥ್ಯಾಂಕ್ ಯು ಮಗ. ಜಾಸ್ತಿ ಮುಜುಗರ ಪಡ್ಕೋತೀರಾ, ಮಾತಾಡ್ತೀನಿ. ಅಮ್ಮ, ನೀವೇನ್ ಹೇಳ್ತೀರಾ? ನಾವು ಅಷ್ಟೇ, ಈಗ ನಾವು ಕಾಳಿಂಗರಾಯರ ಮಗನ ಮದುವೆಗೆ ಸೊಸೆ ಅಂತ ಹೆಮ್ಮೆ ಇದೆ ಅಲ್ವಾ? ನಿಮ್ ಮನೆ ಕಡೆ ಎಲ್ಲ ಎಷ್ಟು ಹೆಮ್ಮೆ, ನೀವು ಕಾಳಿಂಗರಾಯರ ಮನೆ ಹೇಳ್ತಾರೆ. ಮೊದಲು ನಮ್ಗೆ ಗೊತ್ತಿರ್ಲಿಲ್ಲ, ಮದುವೆ ಆಗುವಾಗ ಇಷ್ಟೆಲ್ಲ ಏನು ಗೊತ್ತಿರ್ಲಿಲ್ಲ. ಈಗ ನಾವು ಕಾಳಿಂಗರಾಯರ ಸೊಸೆ ಅಂತ ಹೆಮ್ಮೆ ಇದೆ, ಮನೆಯವರಿಗೂ ಹೆಮ್ಮೆ ಇದೆ ಅಷ್ಟೇ. ನಿಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಥ್ಯಾಂಕ್ ಯು. ನಮ್ಮನ್ನು ತೋರಿಸಿದೆ. ಥ್ಯಾಂಕ್ ಯು. ಅಮ್ಮ, ನೀವು ಏನ್ ಹೇಳ್ತೀರಾ? ಕಾಳಿಂಗರಾಯರ ಮೊಮ್ಮಗಳು ಮಗಳು. ನಾನೊಂದು ಸ್ಟಾರ್ ಮೇಕರ್ ಅಂತ ಒಂದು ಆಪ್ ಅಲ್ಲಿ ಹಾಡ್ತಾ ಇದ್ದೇನೆ ಆನ್ಲೈನ್ ನಲ್ಲಿ. ಯಾವ್ದಾರು ಒಂದು ಹಾಡ್ತೀರಾ? ಹಾಗೇನು ಬೇಡ, ಹಾಗಲ್ಲ ನಾನು ಹೇಳಿದ್ದು. ಅದರಲ್ಲಿ ತುಂಬಾ ಜನ ಈಗ ನಾನು ಕಾಳಿಂಗರಾಯರ ಮೊಮ್ಮಗಳು ಅಂತ ತುಂಬಾ ಜನ ಗುರುತಿಸಿದ್ದಾರೆ ನನ್ನನ್ನು. ಹಾಗಾಗಿ ನಂಗೆ ತುಂಬಾ ಹೆಮ್ಮೆ ಇದೆ ಕಾಳಿಂಗರಾಯರ ಮೊಮ್ಮಗಳಾಗಿದ್ದಕ್ಕೆ. ಅವರ ಹಾಡುಗಳನ್ನು ನಾವು ಹಾಡ್ತೇವೆ, ಆನ್ಲೈನ್ ನಲ್ಲಿ ಹಾಡ್ತೇವೆ ಅವರ ಹಾಡುಗಳನ್ನು. ಅದನ್ನು ಇನ್ನೂ ಎಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅವರ ಹೆಸರು ಅಜರಾಮರವಾಗಿ ಉಳಿಲಿ ಅಂತ ನಾನು ಹೇಳ್ಕೊಳ್ತೇನೆ. ಖಂಡಿತ. ಅದು ಸಂಗೀತ ಕ್ಷೇತ್ರ, ಅದರಲ್ಲೂ ಸುಗಮ ಸಂಗೀತ ಕ್ಷೇತ್ರ ಇರೋವರೆಗೂ ಅವರು ಅಲ್ಲಿ ಧ್ರುವ ನಕ್ಷತ್ರನೇ. ಮತ್ತೆ ಸಂಗೀತ ಪಿತಾಮಹ, ಕನ್ನಡದ ಕೋಗಿಲೆ. ಅಂಡ್ ನೀವು ಕಂಪೋಸ್ ಮಾಡಿದ ಹಾಡು ಕೋಗಿಲೆ ನನಗೆ ತುಂಬಾ ಚೆನ್ನಾಗಿದೆ ಸರ್. ಒಂದು ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ ಆ ಸಾಂಗ್ ನ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಫೈನಲಿ ಇಷ್ಟೇ ಅಲ್ಲ, ಇವ್ರ ಕುಟುಂಬ ಇನ್ನು ಸರ್ ಮಗ, ನಮ್ಮ ಶರತ್ ಸರ್ ಮಗ, ಸಂತೋಷ್ ಸರ್ ಮಗ, ವಸಂತ್ ಅವರ ಕುಟುಂಬ, ಅವ್ರ ಶ್ರೀಮತಿ ಮೊನ್ನೆ ಇಬ್ಬರು ಮಕ್ಕಳು ಇದ್ದಾರೆ ಐಟಿ ಕಂಪನಿಯಲ್ಲಿ. ಅವ್ರು ಎಲ್ಲಿದ್ದಾರೆ? ಬೆಂಗಳೂರಲ್ಲಿದ್ದಾರೆ. ಹೊಸ ಹೆಸರಲ್ಲಿ ಬಸವರಾಜನಗರ, ಗೋವಿಂದರಾಜನಗರ. ಓಕೆ. ಆ ಮಕ್ಕಳಿಗೆ, ಆಮೇಲೆ ನಿಮ್ಮ ಅಣ್ಣ ಅವ್ರು ಇವತ್ತು ಈಶ್ವರಲ್ಲಿ ಮಿಸ್ ಆಗಿದೆ, ಅವ್ರಿಗೂ ಕೂಡ ನಾವು ನಮಸ್ಕಾರಗಳನ್ನ ತಿಳಿಸ್ತೀವಿ. ಸಾಧ್ಯವಾದ್ರೆ ಇನ್ನೊಂದ್ಸತಿ ಮತ್ತೆ ಬಂದು ನಿಮ್ಮ ಎಲ್ಲಾ ಕುಟುಂಬದವ್ರನ್ನು ಮಾತಾಡೋದಕ್ಕೆ ಆಸೆ. ಎಲ್ಲರೂ ಯಾವಾಗ ಒಟ್ಟಿಗೆ ಸಿಗ್ತಾರೆ ಖಂಡಿತ ಬಂದು. ಕಾಳಿಂಗರಾಯರ ಮೂಲ ಕುಟುಂಬ, ಕಾಳಿಂಗರಾಯರ ಮಕ್ಕಳು ಮೊಮ್ಮಕ್ಕಳು
ಇಷ್ಟಲ್ಲದೆ ಇನ್ನೂ ಕೆಲವರು ಇದ್ದಾರೆ. ಅವರ ಇಡೀ ಕುಟುಂಬಕ್ಕೆ ಶರಣು ಧನ್ಯೋಸ್ಮಿ ಅಂತ ಹೇಳ್ತಾ ಇದ್ದೀನಿ. ಸರ್, ನೀವೊಂದು ಪುಟ್ಟ ಉಡುಗೊರೆ ತಂದಿದ್ದೀನಿ ನಿಮಗೋಸ್ಕರ. ಇದನ್ನ ಓಪನ್ ಮಾಡಿ ನೋಡಿ, ಜನಗಳಿಗೆ ತೋರಿಸಿ ಹೇಗಿದೆ. ಅಭಿಪ್ರಾಯ ಹೇಳಿ. ನಾವು ಹೊಸ ಮನೆ ಕಟ್ತಾ ಇದ್ದೇವೆ, ನೆಕ್ಸ್ಟ್ ಇಯರ್ ನಮ್ಮ ಜ್ಞಾಪಕವಾಗಿ ಇಲ್ಲಿ ನಮ್ಮ ಚಾನೆಲ್ ಲೋಗೋ, ನಮ್ಮ ಪ್ರೋಗ್ರಾಮ್ ಹೆಸರಿದೆ. ನಿಮಗೂ ಇನ್ವೈಟ್ ಮಾಡ್ತೇವೆ. ಕರೀಲೇಬೇಕು, ನೀವು ಕರೀಲೇಬೇಕು ನೋಡಿ. ಸೂಪರ್ ಸರ್, ಸೂಪರ್ ಕ್ಲಾರಿಟಿ ತುಂಬಾ ಇದು ಈ ಮಾರ್ಬಲ್ ಸ್ಟೋನ್ ಮೇಲೆ ಮಾರ್ಬಲ್ ಸ್ಟೋನ್ ಮೇಲೆ ಹಾಕಿದ್ರು. ಸೊ ಇದನ್ನ ಸೂಪರ್ ಇದೆ, ತುಂಬಾ ಉತ್ತಮವಾದಂತ ಒಂದು ಉಡುಗೊರೆ ನೀಡಿ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಕಾಳಿಂಗರಾಯರ ಕುಟುಂಬದ ಪರಿಚಯ. ಈ ಒಂದು ಸರಣಿ ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ತಿಳಿಸ್ತೀನಿ. ಗುರುರಾಜ್ ಅವ್ರಿಗೆ ವಿಶೇಷವಾದ ಥ್ಯಾಂಕ್ಸ್. ಶಾಂತಾ ಶೆಟ್ಟಿ ಮೇಡಮ್ ಅವ್ರಿಗೂ ವಿಶೇಷವಾದ ಥ್ಯಾಂಕ್ಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಗುರುರಾಜ್ ಸರ್, ಥ್ಯಾಂಕ್ ಯು ರಾಜೇಶ್ ಸರ್, ಶರತ್ ಸರ್, ಸಂತೋಷ್ ಸರ್, ಥ್ಯಾಂಕ್ ಯು. ಗೃಹ ಪ್ರವೇಶ ಊಟಕ್ಕೆ ನೆಕ್ಸ್ಟ್ ಬರ್ತೀವಿ. ಬಹಳ ಖುಷಿ ಆಯ್ತು ತಾವು ಬಂದದ್ದು. ಬೆಂಗಳೂರಿಂದ ಬಂದು ನಮ್ಮೆಲ್ಲರನ್ನ ನಿಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲರಿಗೂ, ಕ್ಯಾಮರಾಮನ್ಗಾಗಲಿ, ಡ್ರೈವರ್ಗಾಗಲಿ, ಎಲ್ಲರಿಗೂ ಇದಾಗಿತ್ತು ಕಾಳಿಂಗರಾಯರ ಒಂದು ಕುಟುಂಬದ ಕತೆ. ಇದು ನಿಮ್ಗೆ ಖುಷಿ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕ ಕಟ್ಟಿ ಕೊಟ್ಟಿರುವ ಸಾಧಕರನ್ನ, ಅವರ ಇಡೀ ಕುಟುಂಬನ ಎಲ್ಲೆಯಲ್ಲಿ ಹೋಗಿ ಹುಡುಕಿ ಅವರ ಜೀವನದ ಕತೆ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು.